ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 3ನೇ ಪಂದ್ಯ ಗುಜರಾತ್ ಮತ್ತು ಕೋಲ್ಕತ್ತಾ ನಡುವೆ ನಡೆಯುತ್ತಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ಗುಜರಾತ್ ತಂಡ 183 ರನ್ಗಳಿಗೆ 4 ವಿಕೆಟನ್ನು ಕಳ್ಕೊಳ್ಳುತ್ತೆ. ನಂತರ ಬ್ಯಾಟಿಂಗನ್ನು ಶುರು ಮಾಡಿರುವಂಥ ಕೋಲ್ಕತ್ತಾ ತಂಡ ಸದ್ಯದ ಸ್ಥಿತಿಯಲ್ಲಿ 97 ರನ್ಗಳನ್ನು ಬಾರಿಸಿ ಯಾವುದೇ ಒಂದು ವಿಕೆಟನ್ನು ಕಳ್ಕೊಂಡಿಲ್ಲ. ಕೋಲ್ಕತ್ತಾ ಪರ ಬ್ಯಾಟಿಂಗ್ ಮಾಡ್ತಿರುವಂಥ ಕ್ರಿಸ್ ಲೈನ್ ಮತ್ತು ಗೌತಮ್ ಗಂಭೀರ್ ಅವರು 100 ರನ್ಗಳ ಒಂದು ಭರ್ಜರಿ ಪಾರ್ಟ್ನರ್ಶಿಪ್ ಅನ್ನು ನೀಡಿದ್ದಾರೆ. ಯಾವುದೇ ರೀತಿಯಾದಂಥ ಒಂದು ವಿಕೆಟನ್ನು ಕಳ್ಕೊಂಡಿಲ್ಲ. ಕ್ರಿಸ್ ಲೈನ್ ಅವರು ಭರ್ಜರಿ ಅರ್ಧಶತಕವನ್ನು ಬಾರಿಸಿದ್ದು, ಇದರಲ್ಲಿ 5 ಸಿಕ್ಸ್ ಮತ್ತು 4 ಫೋರ್ಗಳು ಒಳಗೊಂಡಿದೆ. ಮತ್ತು ಗಂಭೀರ್ ಅವರು 8 ಫೋರ್ಗಳ ನೆರವಿನೊಂದಿಗೆ 41 ರನ್ಗಳನ್ನು ಬಾರಿಸಿದ್ದಾರೆ. ಇದರ ಮೂಲಕ ನಾವು ಹೇಳೋದೇನು ಅಂದರೆ, ಸದ್ಯದ ಸ್ಥಿತಿಯಲ್ಲಿ ಕೋಲ್ಕತ್ತಾ ಜಯಗಳಿಸುವುದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು. ಆದರೆ ಈ ಒಂದು T20ಯಲ್ಲಿ ಮತ್ತು IPLನಲ್ಲಿ ಯಾವಾಗ ಬೇಕಾದರೂ ಒಂದು ಫಲಿತಾಂಶ ಬದಲಾಗಬಹುದು. ಅದರಿಂದ ನಾವು ಕಾದು ನೋಡಬೇಕಾಗಿದೆ ಯಾವ ರೀತಿಯ ಒಂದು ಫಲಿತಾಂಶ ಹೊರಗೆ ಬರುತ್ತೆ. ಕೋಲ್ಕತ್ತಾ ಜಯವನ್ನು ಗಳಿಸುತ್ತಾ. ಕ್ರಿಸ್ ಲೈನ್ ಅವರ ಆಟವನ್ನು ಇದೇ ರೀತಿ ಅವರು ಮುಂದುವರಿಸಿದ್ರೆ ಶತಕವನ್ನು ಬಾರಿಸುವುದು ಖಚಿತ ಅಂತಲೇ ಹೇಳ್ಬೋದು. ಅವರು ಕೇವಲ 19 ಬಾಲುಗಳಲ್ಲಿ ಒಂದು ಅರ್ಧಶತಕವನ್ನು ಬಾರಿಸಿದ್ರು. ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.